ಪ್ರತಿಯೊಬ್ಬರಿಗೂ ಸಾವಯವ ಕೃಷಿ ಬಗ್ಗೆ ಅರಿವು ಮೂಡಿಸಿ ಜವಾರಿ ಬೀಜಗಳನ್ನು ನಮ್ಮ ಮುಂದಿನ ಪೀಳಿಗೆಗೂ ಉಳಿಸ್ಕೋಬೇಕು ಎಂಬ ಉದ್ದೇಶ ಇಟ್ಕೊಂಡು ಸುಮಾರು 2006ರಿಂದ ಸಹಜ ಸಮೃದ್ಧ ಸಂಸ್ಥೆ ಇಲ್ಲಿವರೆಗೂ ಮುನ್ನಡ್ಕೊಂಡು ಬಂದಿದೆ. ಸಹಜ ಸಮೃದ್ಧಿ ಅಂದ್ರೆ ಏನು? ಒಂದು NGO. ಸೊ ನಾವು 2006ನೇ ಇಸ್ವಿಯಿಂದ ನಾವು ದೇಸಿ ಬೀಜಗಳ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ, ಮತ್ತು ಹೊಳ್ಳಿ ಸಾವಯವ ಕೃಷಿ ಮೇಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ಮುಖ್ಯವಾಗಿ ಜನ ಏನ್ ಮಾಡ್ತಾ ಇದ್ದಾರೆ, ಹೈಬ್ರಿಡ್ಗೆ ಸ್ವಲ್ಪ ಮಾರಿ ಹೋಗ್ತಾ ಇದ್ದಾರೆ. ಈ ಬೀಜಗಳು ಅವ್ರ ಮುಂದಿನ ವರ್ಷಕ್ಕೆ ಹಿಡಿದಿಟ್ಕೊಳಕ್ಕಾಗಲ್ಲ. ಸುತ್ತಮುತ್ತ 4-5 ಹಳ್ಳಿಯಲ್ಲಿ ಅಲ್ಲಿರೋ ಎಲ್ಲಾ ದೇಸಿ ಬೀಜಗಳನ್ನು ನಾವು ನಮ್ಮ ಬೀಜ ಬ್ಯಾಂಕ್ನಲ್ಲಿ ನಾವು ಸಂಗ್ರಹಣೆ ಮಾಡ್ತೀವಿ. ಅಲ್ಲಿಯ ಸ್ಥಳೀಯ ರೈತರಿಗೆ ನಾವು ಉಚಿತವಾಗಿ ಕೊಟ್ಟು ಬೆಳೆದಾದ್ಮೇಲೆ ಅವ್ರು ಎಷ್ಟು ಬೀಜ ತಗೊಂಡಿರ್ತಾರೋ ಅದರ 2ರಷ್ಟು ನಮ್ಗೆ ವಾಪಸ್ ಕೊಡ್ತಾರೆ. ನಿಮ್ದು ಬ್ರಾಂಚಸ್ ಎಲ್ಲೆಲ್ಲ ಇದಾವೆ? ಬೆಳಗಾವಿಯಲ್ಲಿದ್ದಾರೆ, ತುಮಕೂರಲ್ಲಿದ್ದಾರೆ, ಮಂಡ್ಯದಲ್ಲಿದ್ದಾರೆ, ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕು, ಧಾರವಾಡ ಮತ್ತು ಹೊಳ್ಳಿ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ಮತ್ತೆ ಕುಂದಗೋಳ ತಾಲೂಕಲ್ಲಿ ಕೆಲಸ ಮಾಡ್ತದೆ. ಅಕ್ಕಡಿ ಬೆಳೆಗಳು ಹಾಕೋದ್ರಿಂದ ಅವ್ರಿಗೆ ಒಂದೇ ಪೀಕಲ್ಲಿ ಏನಾದರೂ ಲಾಸ್ ಆಗೋದಿದ್ರು ಮಲ್ಟಿ ಕ್ರಾಪಿಂಗ್ ಥರ ಆಗುತ್ತೆ. ಸೊ ಅದರಿಂದ ಒಳ್ಳೆ ಲಾಭ ರೈತರು ಪಡ್ಕೋಬೋದು ಅಂತೇಳಿ ಅದನ್ನ ಪ್ರಮೋಟ್ ಮಾಡ್ತೀವಿ. ಯಾಕೆ ಮಹಿಳೆಯರನ್ನೇ ಕಾನ್ಸಂಟ್ರೇಟ್ ಮಾಡಿದ್ರ? ಮಹಿಳೆಯರು ಅಂತಂದ್ರೆ ಒಂದು ಒಗ್ಗಟ್ಟಿರುತ್ತೆ, ಮಹಿಳೆಯರು ಮುಂದೆ ಬರ್ಬೇಕು ನಮಗೆ. ಇವಾಗ ಯಾರೋ ಒಬ್ಬ ರೈತನಿಗೆ ಜಮೀನಿರಲ್ಲ, ನಿಮ್ಮ ಸಹಜ ಸಮೃದ್ಧ ಸಂಸ್ಥೆ ಯಾವ ರೀತಿ ಅವರಿಗೆ ಹೆಲ್ಪ್ ಮಾಡುತ್ತೆ? ಉಚಿತವಾಗಿ ಮೇಕೆ ಕೊಡ್ತೀವಿ. ಸೊ ಆ ಮೇಕೆನ 6 ತಿಂಗಳಾದ್ಮೇಲೆ ಅದು ಮರಿ ಹಾಕುತ್ತೆ. ಸೊ 2 ಮರಿಯಲ್ಲಿ 1 ಮರಿ ನಮಗೆ ಸಂಸ್ಥೆ ಕೊಡಬೇಕು. ಸೊ ಎಲ್ಲ ಮೇಕೆಗಳು ಇನ್ಸೂರೆನ್ಸ್ ಇರ್ತವೆ. ಸೊ ಇನ್ಸೂರೆನ್ಸ್ ಅಮೌಂಟು ಅವ್ರಿಗೆ ಕ್ಲೇಮ್ ಆಗುತ್ತೆ. ಸಹಜ ಸಮೃದ್ಧಿ ಸಂಸ್ಥೆ ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲ, ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೆ? ಜವಾರಿ ಬೀಜಗಳ ಮೇಲೆ ಜಾಸ್ತಿ ನಾವು ಒತ್ತು ಕೊಡ್ರಿ, ಹೈಬ್ರಿಡ್ ಮೇಲೆ ಜಾಸ್ತಿ ಒತ್ತು ಕೊಡ್ಲಿಕ್ಕೆ ಹೋಗ್ಬೇಡಿ. ಪ್ರೀತಿಯ ಸಮಸ್ತ ಮಣ್ಣಿನ ಮಕ್ಕಳಿಗೆ ಕನ್ನಡ ಫಾರ್ಮರ್ ಚಾನಲ್ಗೆ ಸ್ವಾಗತ. ಪ್ರತಿಯೊಬ್ಬರಿಗೂ ಸಾವಯವ ಕೃಷಿ ಬಗ್ಗೆ ಅರಿವು ಮೂಡಿಸಿ ಮಹಿಳಾ ಸಬಲೀಕರಣಕ್ಕೆ ಉತ್ತೇಜನ ಕೊಟ್ಟು ಮತ್ತೆ ನಮ್ಮ ಜವಾರಿ ಬೀಜಗಳನ್ನು ನಮ್ಮ ಮುಂದಿನ ಪೀಳಿಗೆಗೂ ಉಳಿಸ್ಕೋಬೇಕು ಎಂಬ ಉದ್ದೇಶ ಇಟ್ಕೊಂಡು ಸುಮಾರು 2006ರಿಂದ ಸಹಜ ಸಮೃದ್ಧ ಸಂಸ್ಥೆ ಇಲ್ಲಿವರೆಗೂ ಮುನ್ನಡ್ಕೊಂಡು ಬಂದಿದೆ. ಹಾಗಿದ್ರೆ ಸಹಜ ಸಮೃದ್ಧ ಅಂದ್ರೆ ಏನು, ಇದರಿಂದ ರೈತರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ಬನ್ನಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ನಿಮ್ಮ ಪರಿಚಯ ಮಾಡ್ಕೊಡಿ ಸರ್ ನಮ್ಮ ರೈತರಿಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಈಶ್ವರಪ್ಪ ಅಂಗಡಿ ಅಂತೇಳಿ, ನಾನು ಸಹಜ ಸಮೃದ್ಧ ಸಂಸ್ಥೆಯಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ ಸರ್. ಸಹಜ ಸಮೃದ್ಧಿ ಅಂದ್ರೆ ಏನು ಸರ್? ಸಹಜ ಸಮೃದ್ಧ ಅಂದರೆ ಒಂದು NGO. ಸೊ ನಾವು 2006ನೇ ಇಸ್ವಿಯಿಂದ ನಾವು ದೇಸಿ ಬೀಜಗಳ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ, ಮತ್ತು ಸಾವಯವ ಕೃಷಿ ಮೇಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ನಾವು ಮುಖ್ಯವಾಗಿ ರೈತರಿಗೆ ನಾವು ದೇಸಿ ಬೀಜಗಳನ್ನು ಕೊಡೋದಾಗಲಿ, ಮತ್ತು ಅದನ್ನು ಮಾರುಕಟ್ಟೆಗೆ ತೊಗೊಂಡು ಹೋಗೋದಾಗಲಿ, ಮತ್ತು ಸಾವಯವ ಕೃಷಿ ಯಾವ ಥರ ಮಾಡಬೇಕು, ಮತ್ತು ಯಾವ ಥರ ಅವ್ರಿಗೆ ಬೇಕಾದೆಲ್ಲ ಇದನ್ನು ತರಬೇತಿ ಕೊಡೋದಾಗಲಿ, ಇದನ್ನೆಲ್ಲ ನಾವು ರೈತರಿಗೆ ಮಾಡ್ತಾ ಇದ್ದೀವಿ. ಇದು ಯಾವ ರೀತಿ ವರ್ಕ್ ಆಗುತ್ತೆ, ಸ್ಟೆಪ್ ಬೈ ಸ್ಟೆಪ್ ಹೇಳ್ಬೋದಾ? ಹೇಳ್ತೀನಿ ಸರ್. ಸೊ ಮೊದಲೇದಾಗಿ ನಾವು ದೇಸಿ ಬೀಜಗಳಂತ ಬಂದಾಗ, ಸೊ ರೈತರು ಈಗ ಬಹಳಷ್ಟು ರೈತರು ಮುಂಚೆ ಏನು ಮಾಡ್ತಾ ಇದ್ರು, ಅವ್ರ ಮನೆಯಲ್ಲಿರೋ ಬೀಜಗಳನ್ನ ಪ್ರತಿ ವರ್ಷ ಹಿಡಿದು ಮುಂದಿನ ವರ್ಷಕ್ಕೆ ಬಿತ್ತನೆ ಎಲ್ಲ ಮಾಡ್ಕೋತಾ ಇದ್ರು. ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ, ಅದು ನಶಿಸಿ ಹೋಗ್ತಾ ಇದೆ. ಸೊ ಮುಖ್ಯವಾಗಿ ಜನ ಏನ್ ಮಾಡ್ತಾ ಇದ್ದಾರೆ, ಹೈಬ್ರಿಡ್ಗೆ ಸ್ವಲ್ಪ ಮಾರಿ ಹೋಗ್ತಾ ಇದ್ದಾರೆ. BT ಹತ್ತಿ ಆಗಿರ್ಬೋದು, ಮತ್ತೆ ಮೆಕ್ಕೆಜೋಳ ಆಗಿರ್ಬೋದು, ಈ ತರ ಎಲ್ಲ ಮಾಡ್ತಾರೆ. ಈ ಬೀಜಗಳು ಅವ್ರ ಮುಂದಿನ ವರ್ಷಕ್ಕೆ ಹಿಡಿದಿಟ್ಕೊಳಕ್ಕಾಗಲ್ಲ. ಸೊ ಇವ್ರು ಒಂದು ಸೀಸನ್ ಏನಾದ್ರು ಅವ್ರ ಮನೆ ಬೀಜನ ಏನಾದ್ರು ಬಿತ್ತದೇನೆ ಹಾಗೆ ಇಟ್ಕೊಂಡು, ಅಥವಾ ಏನೋ ಮಳೆಯಿಂದ ನಾಶ ಆಯ್ತು ಅಂದ್ರೆ ಅವ್ರ ಮುಂದಿನ ಸೀಸನ್ಗೆ ಆ ಬೀಜಗಳು ಸಿಗೋದಿಲ್ಲ. ಅವ್ರು ಸಿಕ್ಕರು ಮತ್ತೆ ಬೇರೆ ರೈತರನ್ನ ಕೇಳಬೇಕು. ಆ ಗ್ರಾಮದಲ್ಲಿ ಸಿಗದೆ ಇದ್ರೆ ಅವ್ರು ಮತ್ತೆ ಬೇರೆ ಗ್ರಾಮಕ್ಕೆ ಹೋಗೋದು, ಅದೆಲ್ಲ ಆಗುತ್ತೆ. ಸೊ ಅದಕ್ಕಾಗಿ ನಾವೇನ್ ಮಾಡ್ತಾ ಇದ್ದೀವಿ, ಸೊ ಆ ಸ್ಥಳೀಯದಲ್ಲಿ ಮೇ ಬಿ ಸುತ್ತಮುತ್ತ 4-5 ಹಳ್ಳಿಯಲ್ಲಿ ಅಲ್ಲಿರೋ ಎಲ್ಲಾ ದೇಸಿ ಬೀಜಗಳನ್ನ ನಾವು ನಮ್ಮ ಬೀಜ ಬ್ಯಾಂಕ್ನಲ್ಲಿ ನಾವು ಸಂಗ್ರಹಣೆ ಮಾಡ್ತೀವಿ. ಸೊ ಬೀಜ ಬ್ಯಾಂಕ್ ಅಂದ್ರೆ ಇದು ಮುಖ್ಯವಾಗಿ ಏನ್ ಕೆಲಸ ಮಾಡ್ತಂದ್ರೆ, ಈ ದೇಸಿ ಬೀಜಗಳನ್ನ ಸಂರಕ್ಷಿಸೋದು, ಇದನ್ನ ಕನ್ಸರ್ವೇಷನ್ ಮಾಡುತ್ತೆ, ಮತ್ತು ರೈತರಿಗೆ ಬೇಕಾದಾಗ ರೈತರಿಗೆ ವಿತರಣೆನೂ ಮಾಡುತ್ತೆ. ಆ ವಿತರಣೆಯಲ್ಲಿ ನಾವು 2 ವಿಧಾನಗಳಿದಾವೆ. ಒಂದು, ಅಲ್ಲಿಯ ಸ್ಥಳೀಯ ರೈತರಿಗೆ ನಾವು ಬೀಜಗಳನ್ನ ಉಚಿತವಾಗಿ ಕೊಡ್ತೀವಿ ಮೊದಲನೇದಾಗಿ. ಸೊ ಉಚಿತವಾಗಿ ಕೊಟ್ಟು ಅವ್ರ ರೈತರು ಎಲ್ಲ ಬೆಳೆದಾದ್ಮೇಲೆ ಅವ್ರ ಒಕ್ಕಣೆ ಆದ್ಮೇಲೆ ಅವ್ರು ಎಷ್ಟು ಬೀಜ ತಗೊಂಡಿರ್ತಾರೋ ಅದರ 2ರಷ್ಟು ನಮ್ಗೆ ವಾಪಸ್ ಕೊಡ್ತಾರೆ. ಸಾಮಾನ್ಯವಾಗಿ 1 kg ತಗೊಂಡ್ರೆ 2 kg ಬೀಜಗಳನ್ನ ವಾಪಸ್ ಕೊಡ್ತಾರೆ. ಸೊ ನಾವು ಮುಖ್ಯವಾಗಿ ಈ ಭಾಗದಲ್ಲಿ ನಾವು ಸಿರಿಧಾನ್ಯಗಳನ್ನ ಜಾಸ್ತಿ ಬೀಜ ಮುಖಾಂತರ ಕೊಡ್ತಾ ಇದ್ದೀವಿ. ಹೆಸರು ಕಾಳು ಅದೆಲ್ಲ ಕೊಡ್ತೀವಿ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೊಡ್ತೀವಿ. ಸಿರಿಧಾನ್ಯಗಳನ್ನ ಜಾಸ್ತಿ ಕೊಡ್ತೀವಿ. ಇನ್ನೊಂದು ಯಾವ ಥರ ಅಂದರೆ, ಔಟ್ ಆಫ್ ಕ್ಲಸ್ಟರ್ ಅಂದರೆ ಈ ಸ್ಥಳೀಯ 4-5 ಹಳ್ಳಿ ಬಿಟ್ಟು ಬೇರೆ ಜಿಲ್ಲೆಯಿಂದ ಬರ್ತಿರ್ತಾರೆ ರೈತರು, ತಾಲೂಕಿಂದ ಬರ್ತಿರ್ತಾರೆ. ಅವ್ರು ವಾಪಸ್ ತಂದು ಕೊಡೋದಾಗ್ಲಿ, ಅಥವಾ ನಾವು ಅವ್ರಿಗೆ ಫಾಲೋ ಅಪ್ ಮಾಡೋದಾದ್ರೆ ಕಷ್ಟ ಆಗುತ್ತೆ. ಸೊ ಅವ್ರಿಗೆ ಏನು ಮಾಡ್ತೀವಿ, ನಾವು ಅವ್ರಿಗೆ ಆಲ್ಮೋಸ್ಟ್ ಒಂದು ರೀಸನೇಬಲ್ ದರದಲ್ಲಿ ನಾವು ರೈತರಿಗೆ ಬೀಜಗಳನ್ನ ಕೊಡ್ತೀವಿ, ಮಾರಾಟ ಮಾಡ್ತೀವಿ. ಸೊ ಇವಾಗ ನೀವು ಹೇಳಿದ್ರಿ, ರೈತರಿಗೆ 1 kg ಕೊಟ್ರೆ 2 kg ವಾಪಸ್ ಇಸ್ಕೊತಾ ಇದೀವಿ ಅಂತ. ಇನ್ ಕೇಸ್ ಇವಾಗ ಹವಾಮಾನ ವೈಫಲ್ಯತೆಯಿಂದ ಅಥವಾ ಏನೋ ಒಂದು ಕಾರಣದಿಂದ ಕಾಡು ಪ್ರಾಣಿಗಳು ಬಂದು ಆ ಬೆಳೆಗಳನ್ನ ಹಾಳು ಮಾಡೋದ್ರಿಂದ ರೈತ ಕೊಡಕ್ಕಾಗಲ್ಲ, ಸೊ ಅವಾಗ ಏನ್ ಮಾಡ್ತೀವಿ ಸರ್? ಆ ಸಂದರ್ಭದಲ್ಲಿ
ಆ ರೈತ ನಾವು ಏನ್ ಕಾಳು ತಗೊಂಡಿರ್ತಾರೆ ಅದನ್ನ ಬಿಟ್ಟು ಬೇರೆ ಏನಾದ್ರು ಬೆಳೆದಿದ್ರೆ ಅದನ್ನು ಸಹ ಕೊಡ್ಬೋದು. ಅದೇ ರೀತಿ ಅವ್ನು ಈ ಸೀಸನ್ ಆಗದೆ ಇದ್ರೆ ಮುಂದಿನ ಸೀಸನ್ ಕೊಡ್ಬೋದು ರೈತ. ಅದನ್ನ ನಾವು ಆ ಅವಕಾಶನ ಕೊಡ್ತೀವಿ. ಯಾವುದೇ ರೈತರಿಗೆ ನಾವು ಕಂಪಲ್ಷನ್ ಆಗ್ಲಿ ಇದನ್ನ ಹಾಕಿರಲ್ಲ. ಸೊ ಇವಾಗ ನಿಮ್ದು ಬ್ರಾಂಚಸ್ ಎಲ್ಲೆಲ್ಲ ಇದಾವೆ? ಹಾ ಸರ್. ಸೊ ನಾವು ಮುಖ್ಯವಾಗಿ ಈಗ ಅಂದ್ರೆ ಯೋಜನೆ ಈಗ ನಮ್ಮ ಪ್ರಸ್ತುತ ಸರಿಸಮಲ್ಲಿ ಕೆಲಸ ಮಾಡ್ತೀನಿ. ನಾವು ಆಲ್ ಓವರ್ ಕರ್ನಾಟಕದಲ್ಲಿ ನಮಗೆಲ್ಲ ರೈತರಿದ್ದಾರೆ, ಬೀಜ ಸಂರಕ್ಷಕರಿದ್ದಾರೆ. ಬೆಳಗಾವಿಯಲ್ಲಿದ್ದಾರೆ, ತುಮಕೂರಲ್ಲಿದ್ದಾರೆ, ಮಂಡ್ಯದಲ್ಲಿದ್ದಾರೆ, ಮೈಸೂರಲ್ಲಿದ್ದಾರೆ. ಈಗ ಸದ್ಯಕ್ಕೆ ನಾವು ಮುಖ್ಯವಾಗಿ ಕೆಲಸ ಮಾಡ್ತಿರೋದು ಯಾವುದಂದ್ರೆ, ಒಂದು ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕು, ಧಾರವಾಡ ಮತ್ತು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ಮತ್ತೆ ಕುಂದಗೋಳ ತಾಲೂಕಲ್ಲಿ ಕೆಲಸ ಮಾಡ್ತಾ ಇದೀವಿ. ಒಟ್ಟು 20 ಹಳ್ಳಿ ನಾವೇ ಸದ್ಯ ಕೆಲಸ ಮಾಡ್ತಾ ಇದೀವಿ. ರೈತರಿಗೆ ಬೀಜ ಕೊಟ್ರಿ, ಮತ್ತೆ ವಾಪಸ್ ತಗೊಂಡ್ರಿ, ಮತ್ತೆ ವಾಪಸ್ ತಗೊಂಡಾದ್ಮೇಲೆ ಅದನ್ನ ಏನ್ ಮಾಡ್ತಾ ಇದ್ದೀರಾ? ಏನಾಗುತ್ತೆ ಅಂತಂದ್ರೆ, ರೈತರ ಹತ್ರ ನಾವು ಬೀಜಗಳನ್ನ ವಾಪಸ್ ಪಡೆದಾಗ ಅವು ಬೀಜಗಳಾಗಿ ತಗೊಳ್ಳಲ್ಲ, ನಾವು ಅದನ್ನ ನಾವು ಧಾನ್ಯಗಳಾಗಿ ತಗೋತೀವಿ. ಸೊ ಬೀಜ ಅಂದ್ರೆ ನಾವು ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಬೀಜ ಕೊಡ್ಬೇಕಂದ್ರೆ ಸ್ವಲ್ಪ ಎಲ್ಲಾ ಬೀಜಗಳು ಒಂದೇ ಸಮನಾಗಿರ್ಬೇಕು. ಅದರದ್ದು ಏನು ಉತ್ಪಾದನೆ ಆಗ್ಲಿ ಅಥವಾ ಅದರ ಗುಣಲಕ್ಷಣಗಳೇ ಒಂದೇ ತರ ಇರಬೇಕು. ನಾವು ರೈತರ ಹತ್ರ ಹಲವಾರು ರೈತರ ಕ್ರೋಢೀಕರಿಸಿದಾಗ ಅದು ಬೀಜದ ಕ್ವಾಲಿಟಿ ಕಳ್ಕೊಳ್ಳುತ್ತೆ. ನಾವು ಅದನ್ನ ಧಾನ್ಯಗಳ ತಗೋತೀವಿ. ಅದ್ ನಾವೇನ್ ಮಾಡ್ತೀವಿ, ನಮ್ಮಲ್ಲಿ ಒಂದು 30 ಜನ ಏನಿದ್ದಾರೆ ಬೀಜೋತ್ಪಾದಕರು ಅಂತ ಮಾಡಿದ್ದೀವಿ. ಸೊ ಪ್ರತಿ ವರ್ಷ ಏನ್ ಮಾಡ್ತಾರೆ, ಅವ್ರ ಪರ್ಟಿಕ್ಯುಲರ್ ಕ್ರಾಪ್ನ ಅವ್ರಿಗೆ ಅಲೋಟ್ ಮಾಡಿರ್ತೀವಿ. ಆ ಅಲೋಟ್ ಮಾಡಿದ ಕ್ರಾಪ್ನ ಅವರು ಬೀಜೋತ್ಪನ್ನ ಮಾಡ್ತಾರೆ. ಸೊ ಅವ್ರ ಬಳಿ ಏನ್ ಮಾಡ್ತೇವೆ, ಈ ನಮ್ಮ ಬೀಜ ಬ್ಯಾಂಕ್ಗಳು ಅವ್ರ ಬಳಿ ಖರೀದಿ ಮಾಡ್ಕೊಂಡು ನೆಕ್ಸ್ಟ್ ಸೀಸನ್ಗೆ ರೆಡಿ ಮಾಡ್ಕೋತೇವೆ. ಸೊ ಈ ಧಾನ್ಯಗಳೇನಿರ್ತಾವಲ್ಲ ಇದನ್ನ ನಾವು ವ್ಯಾಪಾರ ಸೇಲ್ ಮಾಡಿರ್ತೀವಿ. FPO ಆಗಲಿ ಇದಕ್ಕಾಗಲಿ ನಾವು ಅದನ್ನ ಸೇಲ್ ಮಾಡ್ತೀವಿ. ಇವಾಗ ನೀವು ಇದನ್ನೆಲ್ಲ ರೈತರು ಬೆಳೆದಿರ್ತಾರೆ, 1 kg ಕೊಟ್ಟಿರ್ತೀರಾ, ಮತ್ತೆ 2 kg ವಾಪಸ್ ಇಸ್ಕೋತೀರಾ. ಬಟ್ ರೈತ ಬೆಳೆದಾದ್ಮೇಲೆ ಜಾಸ್ತಿ ಬರುತ್ತೆ, 1 kg ಅಥವಾ 2 kg ಗಿಂತ ಜಾಸ್ತಿ ಬರುತ್ತೆ. ಲೈಕ್ 10, 100 kg ಅಥವಾ 200 kg, 1 ಟನ್ ಈ ರೇಂಜಲ್ಲಿ ಬರುತ್ತೆ. ಸೊ ರೈತ ಏನ್ ಮಾಡ್ಬೇಕು ಅದು ಮಿಕ್ಕಿರೋದು? ಅದೇನಪ್ಪ ಅಂತಂದ್ರೆ, ಒಂದು ನಮ್ದೇ ಆದ ದೇವಧನ ರೈತೋತ್ಪಾದಕರ ಕಂಪನಿ ಅಂತ ಇದೆ. ಸೊ ರೈತರಿಗಾಗೆ ಕಂಪನಿನ ಕಟ್ಟಿರೋದು. ಇದರ ಎಲ್ಲ ಷೇರುದಾರರೆಲ್ಲ ರೈತರೇ ಇದ್ದಾರೆ. ಸೊ ನಾವು ಏನ್ ಮಾಡ್ತೀವಿ, ನಾವು ಪ್ರತಿಯೊಂದನ್ನು ಈ ರೈತರು ಏನ್ ಮಾಡ್ತಾರೆ, ಅಲ್ಲಿ ಬೀಜ ಉತ್ಪಾದನೆ ಕಂಪನಿಗೆ ಬಂದು ಅಲ್ಲಿ ವ್ಯಾಪಾರನ ಮಾಡ್ತಾರೆ. ಅದೇ ರೀತಿ ನಮ್ಮಲ್ಲಿ ಸಿರಿಧಾನ್ಯಗಳಲ್ಲಿ ಒಂದು ಬಲ್ಕ್ ಮಿಲ್ಗಳಿದಾವೆ. ಸೊ ಆ ಮಿಲ್ಗಳು ಸಹ ಖರೀದಿ ಮಾಡ್ತವೆ ಸಿರಿಧಾನ್ಯಗಳನ್ನ. ಹಾಗೆ ಇತರೆ ಬೆಳೆಗಳನ್ನ ಅವರು ಇದು ಮಾಡ್ತಾರೆ. ಆಮೇಲೆ ಇದು ಏನಾಯ್ತು, ಕಾಳು ಕಡೆಗೆ ಇದಾಯ್ತು, ಈ ಮಾಧ್ಯಮ ಆಯ್ತು. ಅದೇ ರೀತಿ ತರಕಾರಿಗಳು ಮತ್ತೆ ಹಣ್ಣು ಹಂಪಲುಗಳು ಈ ತರದ ರೈತರು ವ್ಯಾಪಾರ ಮಾಡ್ಲಿಕ್ಕೆ ಅಂತ ಹೇಳಿ ನಾವು ಸಪ್ರೇಟ್ ಮಾರ್ಕೆಟ್ ಸ್ಪೇಸ್ ಅಂತ ಮಾಡ್ತೀವಿ. ಈಗ ನಮ್ಮ ಭಾಗದಲ್ಲೆಲ್ಲ ವಾರ ಸಂತೆಗಳು ನಡೀತವೆ. ಸೊ ವಾರ ಸಂತೆಗಳನ್ನ ನೋಡಿದ್ರೆ ಆಲ್ಮೋಸ್ಟ್ ನೀವು ನೋಡ್ಬೋದು, ಎಲ್ಲರೂ ನೆಲದ ಮೇಲೆ ತರಕಾರಿ ಹಚ್ಕೊಂಡು ವ್ಯಾಪಾರ ಮಾಡ್ತಾರೆ. ಸೊ ನಾವು ಸಪ್ರೇಟ್ ಮಾರ್ಕೆಟ್ ಸ್ಪೇಸ್ ಏನಪ್ಪಾ ಅಂದ್ರೆ, ಒಂದು ಶೆಡ್ ತರ ನಾವು ಮುಖ್ಯವಾಗಿ ಸಾವಯವ ಕೃಷಿಕರಿಗೆ ಮಾತ್ರ ಅಲ್ಲಿ ಬಂದು ಅವ್ರು ವ್ಯಾಪಾರ ಮಾಡ್ತಾರೆ. ನಾವು ನಿಮ್ಮ ಸಹಜ ಸಮೃದ್ಧಿ ಕಡೆಯಿಂದಾನೇ ಕೊಡ್ತಾ ಇದ್ದೀವಿ. ಶೆಡ್ ಆಲ್ರೆಡಿ ಹಾಕ್ಸಿದೀವಿ ಸರ್, ಆಲ್ರೆಡಿ ಅದೆಲ್ಲ ಹಾಕ್ಸಿದೀವಿ. ಅಲ್ಲಿ ಅವರು ಬಂದು ಏನ್ ಮಾಡ್ತಾರೆ, ಅಲ್ಲಿ ಅವ್ರ ಉತ್ಪನ್ನಗಳನ್ನು ವ್ಯಾಪಾರ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತಪ್ಪ ಅಂದ್ರೆ, ಗ್ರಾಹಕರಿಗೂ ನನಗೆ ಇಲ್ಲಿ ಬೆಳೆದ ಇವೆಲ್ಲ ಸಾವಯವ ಉತ್ಪನ್ನಗಳಂತ ಅವ್ರಿಗೂ ಅರ್ಥ ಆಗುತ್ತೆ. ಮತ್ತೆ ಈ ಬೆಳೆದವ್ರಿಗೂ ಸಹ ₹1 ಜಾಸ್ತಿಗೆ ಮಾರಬಹುದು. ಸೊ ಇದು ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದೀವಿ. ಅದೇ ರೀತಿ ಧಾರವಾಡದಲ್ಲಿ ಗಾಂಧಿ ಪ್ರತಿಷ್ಠಾನ ಮತ್ತು ಗುರುವಾರ ಸಂತೆ ಅಂತ ನಡೆಯುತ್ತೆ. ಗಾಂಧಿ ಪ್ರತಿಷ್ಠಾನ ಗುರುವಾರ ಸಂತೆಗಳು ನಡೆಯುತ್ತೆ. ಮತ್ತು ದೇಸಿ ಅಂಗಡಿಲಿ ಇದೆ. ದೇಸಿ ಅಂಗಡಿಲಿ ಏನಿದೆ ಅಂತಂದ್ರೆ, ಧಾರವಾಡದಲ್ಲಿ ಇದು ಎಲೆಕ್ಟ್ರಿಕ್ ಸಿಟಿ ಕಾಲನಿ ಇದೆಯಲ್ಲ, ಅಲ್ಲಿದೆ. ಸೊ ಅಲ್ಲಿ ಏನ್ ಮಾಡ್ತಾರೆ, ನಮ್ಮ ರೈತ ತಾವು ಬೆಳೆದ ಬೆಳೆಗಳನ್ನ ಅಲ್ಲಿ ಹೋಗಿ ವ್ಯಾಪಾರ ಮಾಡ್ತಾರೆ. ಅಲ್ಲಿ ಅವ್ರಿಗೆ ರೈತರಿಗೆ ಯಾವುದೇ ನಾವು ಚಾರ್ಜ್ ಮಾಡಿರೋದಿಲ್ಲ. ಇವಾಗ ರೈತರಿಗೆ ಬೀಜ ಕೊಟ್ರಿ, ಸಾಕಷ್ಟು ರೈತರು ಆರ್ಗ್ಯಾನಿಕ್ ಆಗಿ ಬೆಳೆಯಲ್ಲ, ಫರ್ಟಿಲೈಸರ್ ಯೂಸ್ ಮಾಡ್ತೀರಾ. ಅವ್ರಿಗೆಲ್ಲ ಮಾರ್ಗದರ್ಶನ ಏನಾದ್ರು ಕೊಡ್ತೀರಾ? ಆರ್ಗ್ಯಾನಿಕ್ ಆಗೇ ಬೆಳಿಬೇಕು ಅಂತ ಏನಾದ್ರು ನೀವು ಹೇಳ್ತೀರಾ? ಹೌದು ಸರ್, ನಾವು ಅದನ್ನ ಕಾಯಮಾಗಿ ಏನ್ ಮಾಡ್ತೀವಿ, ನಾವು ಬೀಜ ಕೊಟ್ಟ ಮೇಲೆ ಬರೀ ಅಷ್ಟೇ ಬಿಡಲ್ಲ. ಸೊ ರೈತರಿಗೆ ನಾವು ಇದು ಸಾವಯವ ಕೃಷಿ ಉತ್ಪಾದನೆ ಮಾಡೋದು ಯಾವ ತರ ಮತ್ತೆ ತರಬೇತಿಗಳೆಲ್ಲ ಕೊಡ್ತೀವಿ. ಅದೇ ರೀತಿ ನಾವು ಹಂತವಾಗಿ ರೈತರನ್ನ ಬಿಲ್ಡ್ ಮಾಡ್ತೀವಿ. ಸೊ ಮೊದಲನೇದಾಗಿ ಅವ್ರಿಗೆ ಮಣ್ಣಿನ ಸಾಯಿಲ್ ಸ್ಯಾಂಪ್ಲಿಂಗ್ ಮಾಡಿಸೋದಾಗಿರ್ಲಿ, ಸಾಯಿಲ್ ಟೆಸ್ಟ್ ಮಾಡಿಸ್ತೀವಿ. ಆಮೇಲೆ ಸಾಯಿಲ್ ಟೆಸ್ಟ್ ಆದ್ಮೇಲೆ ಅದ್ರ ಗುಣಧರ್ಮದ ಮೇಲೆ ನಾವು ಏನಪ್ಪಾ ಅಂದ್ರೆ, ಈ ಹಸಿರೆಲೆ ಗೊಬ್ಬರಗಳು ಇವನ್ನೆಲ್ಲ ಹಾಕ್ಸಕ ಹೆಲ್ಪ್ ಮಾಡ್ತೀವಿ. ಮತ್ತೆ ಅದೇ ರೀತಿ ಅವ್ರು ಮುಖ್ಯವಾಗಿ ಕ್ರಾಪ್ ರೊಟೇಷನ್ ಅಂತ ಬರುತ್ತೆ. ಅಂದ್ರೆ ಏಕದಳ, ದ್ವಿದಳ ಮತ್ತು ಅಕಡಿ ಬೆಳೆಗಳನ್ನ ಇವನ್ನ ಪ್ರಮೋಟ್ ಮಾಡ್ತೀವಿ. ಅಕಡಿ ಬೆಳೆಗಳು ಹಾಕೋದ್ರಿಂದ ಸೊ ಅವ್ರಿಗೆ ಒಂದೇ ಪೀಕಲ್ಲಿ ಏನಾದರೂ ಲಾಸ್ ಆಗೋದಿದ್ರು ಸೊ ಮಲ್ಟಿ ಕ್ರಾಪಿಂಗ್ ಥರ ಆಗುತ್ತೆ ಅಕಡಿ ಬೆಳೆಗಳು. ಸೊ ಅದರಿಂದ ಒಳ್ಳೆ ಲಾಭ ರೈತರು ಪಡ್ಕೋಬೋದು ಅಂತೇಳಿ ಅದನ್ನ ಪ್ರಮೋಟ್ ಮಾಡ್ತೀವಿ. ಸೊ ನಾವು ಬೀಜಗಳು ಕೊಟ್ಟರು, ಯಾವುದೇ ಒಂದು ಸಿರಿಧಾನ್ಯಗಳ ಬೀಜ ಕೊಟ್ಟರು ಅದರೊಳಗಡೆ ಅದ್ರ ಜೊತೆಗೆ ಅವ್ರಿಗೆ ಸ್ವಲ್ಪ ಸಾಸಿವೆಯನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಡೋದಾಗಿರಲಿ ಅಥವಾ ಎಳ್ಳನ್ನು ಕೊಡೋದಾಗಿರಲಿ, ಈ ಥರ ಮಾಡ್ತೀವಿ. ಅಂದರೆ ಸೊ ಅವ್ರ ರೈತರು ಅಪ್ಪಿತಪ್ಪಿ ಇದನ್ನ ಬಿಟ್ಟರು ಸಹ ಅವ್ರ ಬೀಜದಲ್ಲೇ ಅವ್ರು ಬಂದ್ಬಿಡ್ಬೇಕು ಅಂತ. ಇವಾಗ ಇನ್ ಕೇಸ್ ನಿಮಗೆ ಗೊತ್ತಿಲ್ಲದಲ್ಲೇ ಯಾರಾದರೂ ರೈತರು ಫರ್ಟಿಲೈಸರ್ ಯೂಸ್ ಮಾಡಿದ್ರೆ ಅದು ಹೇಗೆ ಗೊತ್ತಾಗುತ್ತೆ ನಿಮಗೆ ಇದು ಆರ್ಗ್ಯಾನಿಕ್ ಅಂತ? ಸರ್, ಮೊದಲನೇದಾಗಿ ನಾವು ಮುಖ್ಯವಾಗಿ ಸಿರಿಧಾನ್ಯ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಸೊ ರೈತರಿಗೆ ಸಿರಿಧಾನ್ಯಕ್ಕೆ ಗೊಬ್ಬರ ಹಾಕೋದು ಅವ್ರಿಗೆ ಲಾಸು. ಸಿರಿಧಾನ್ಯಕ್ಕೆ ಯಾವುದು ಗೊಬ್ಬರ ಬೇಕಾಗಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಅದೊಂದು ಪ್ಲಸ್ ಅಲ್ಲಿ ಕ್ರಾಪ್ ರೊಟೇಷನ್ ಇರುತ್ತೆ ನಮ್ಮದು. ಸೊ ಏಕದಳ ದ್ವಿದಳ ಆಗಿರೋದ್ರಿಂದ ಸೊ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ರೈತರು, ನಮ್ಮ ರೈತರು ಯಾರು ಕೆಮಿಕಲ್ ಹಾಕಲ್ಲ. ಹಾಕಿದ್ರು ಸಹ ನಮ್ಮದು ಪ್ರತಿ ಎಲ್ಲ ಒಂದು 4 ಹಳ್ಳಿಗೂ ಒಬ್ಬೊಬ್ಬರು ಆ್ಯನಿಮೇಟರ್ಗಳಂತ ಇದ್ದಾರೆ. ಆ್ಯನಿಮೇಟರ್ಗಳು ಕ್ಷೇತ್ರ ಸಂಯೋಜಕರು ಇವರು. ಸೊ ರೈತರ ಜೊತೆ ಕ್ಲೋಸ್ ಆಗಿ ವರ್ಕ್ ಮಾಡ್ತಾರೆ. ಪ್ರತಿದಿನ ಅಲ್ಲಿ ಹೋಗೋದಾಗ್ಲಿ, ರೈತರ ಭೇಟಿಯಾಗಿ ಮಾಡೋದಾಗ್ಲಿ, ಮೀಟಿಂಗ್ ಮಾಡೋದಾಗ್ಲಿ, ವಾರದ ಮೀಟಿಂಗ್ಗಳು, 15 ದಿನ ಮೀಟಿಂಗ್ಗಳೆಲ್ಲ ಮಾಡ್ತೀವಿ.
ಸೊ ಇದ್ರ ಬಗ್ಗೆ ನಾವು ಇದಿದೆ ಸರ್. ಈ ಸಿರಿಧಾನ್ಯ ಪ್ರೊಸೆಸಿಂಗ್ ಯೂನಿಟ್ ಅಂತ ಇದೆಯಲ್ಲ, ಅಲ್ಲೆಲ್ಲ ಯಾರು ವರ್ಕ್ ಮಾಡೋದು, ಅದು ಯಾವ ರೀತಿ ವರ್ಕ್ ಆಗುತ್ತೆ? ಸಿರಿಧಾನ್ಯ ಪ್ರೊಸೆಸಿಂಗ್ ಯೂನಿಟ್ ಏನಪ್ಪಾ ಅಂದರೆ, ಸೊ ಮುಖ್ಯವಾಗಿ ನಾವು ರೈತರ ಬೆಳೆದ ಬೆಳೆಗಳನ್ನು ಡೈರೆಕ್ಟಾಗಿ ಮಾರ್ಕೆಟ್ ಮಾಡೋಕ್ಕಿಂತ ಸೊ ಅದನ್ನು ನಾವು ವ್ಯಾಲ್ಯೂ ಆ್ಯಡ್ ಮಾಡೋದು, ಅಂದರೆ ಪ್ರೊಸೆಸ್ ಮಾಡಿ ಮಾರೋದ್ರಿಂದ ನಮ್ಗೆ ಒಂದು FPOಗೆ ಒಂದು ಒಳ್ಳೆ ಲಾಭ ಸಿಗುತ್ತೆ. ಮತ್ತು ಒಳ್ಳೆ ರೈತರು ತಾವೇ ಬೆಳೆದ ಬೆಳೆಗಳನ್ನು, ಸಿರಿಧಾನ್ಯ ಅಕ್ಕಿಗಳನ್ನು ಸಾಮಾನ್ಯವಾಗಿ ಯಾರೋ ಬೇರೆ ಬೇರೆ ಗಿರಣಿಲಿ ಯಾವುದೂ ಹಾಕಕ್ಕೆ ಬರಲ್ಲ. ಸೊ ಮಿಲ್ಲಲ್ಲೇ ಹಾಕಬೇಕು, ಸಿರಿಧಾನ್ಯ ಮಿಲ್ಗಳೇ ಹಾಕಬೇಕು. ಸೊ ರೈತರು ಬೆಳೆದವ್ರಿಗೂ ಅದು ಒಂದು ಸಹಾಯಕ ಆಗುತ್ತೆ. ಇದು ಅವರು ಎಷ್ಟು ಬೇಕು ಅವ್ರಿಗೆ, ಒಂದು ಮನೆ ಬೇಕಂದ್ರೆ 20-30 kgನ ಅಲ್ಲಿ ಬಂದು ಮಿಲ್ ಮಾಡ್ಕೊಂಡು ಅಕ್ಕಿ ಮಾಡಿಸ್ಕೊಂಡು ಅವ್ರು ಊಟ ಮಾಡ್ಬೋದು. ಸೊ ಈ ಎಂಟೈರ್ ಮಿಲ್ ನಡೆಸ್ತಾ ಇರೋದು ಮಹಿಳಾ ಸ್ವಸಹಾಯ ಸಂಘ. ಸೊ ಇದು ನಮ್ಮದು ಬಿಬಿ ಫಾತಿಮಾ ಸ್ವಸಹಾಯ ಸಂಘ ಅಂತ ಇದೆ. ಸೊ ಈ ಸಂಘದವರು ಎಂಟೈರ್ ಮಿಲ್ಲ ನಡೆಸ್ತಾರೆ, ಯಾರದೇ ಗಂಡ್ಮಕ್ಳ ಸಹಾಯವಿಲ್ಲದೆ ನಡೆಸ್ತಾರೆ. ಸೊ ನಮ್ದು ಆಲ್ಮೋಸ್ಟ್ ಎಲ್ಲ ಯೂನಿಟ್ಗಳು ಸೋಲಾರೈಸ್ ಆಗಿದ್ದಾವೆ. ಸೊ ಈಗ ನೋಡಿರ್ಬೋದು ನಾವು, ಈಗ ನಮ್ಮ ಯಾವುದು ಮಿಲೆಟ್ ಪ್ರಾಸೆಸಿಂಗ್ ಯೂನಿಟಲ್ಲಿ ಪೂರ್ತಿ ಸೋಲಾರ್ ಮೇಲೆ ನಡೆಯುತ್ತೆ. ಒಂದು ನಾವು ಕ್ಲೀನಿಂಗ್ ಮೇಲೆ 4 ಮಿಷಿನ್ ಬಿಟ್ಟರೆ ಎಲ್ಲ 3 ಮಷಿನ್ಸ್ ಸೋಲಾರ್ ಮೇಲೆ ನಡೆಯುತ್ತೆ. ಸೊ ಅವ್ರಿಗೆ ಜಾಸ್ತಿ ಕರೆಂಟ್ ಬಿಲ್ ಬರಲ್ಲ. ಸೊ ನಮಗೆ ಸೋಲಾರ್ ಸಪೋರ್ಟ್ ಮಾಡಿದ್ದು ಸೆಲ್ಕೋ ಫೌಂಡೇಶನ್ ನಮಗೆ ಸೋಲಾರ್ ಸಪೋರ್ಟ್ ಮಾಡಿದ್ದು. ಯಾಕೆ ಮಹಿಳೆಯರನ್ನೇ ಕಾನ್ಸಂಟ್ರೇಟ್ ಮಾಡಿದ್ರು ಅವರೇ? ಸರ್ ಮಹಿಳೆಯರು ಅಂತಂದರೆ ಒಂದು ಒಗ್ಗಟ್ಟಿರುತ್ತೆ. ಸೊ ಅವರು ಯಾರು ಸ್ವಾರ್ಥಿಯಾಗಿ ಇದು ಮಾಡಲ್ಲ. ಮತ್ತೊಳ್ಳಿ ಅವರು ಅವರವರ ಸಂಬಂಧ ಗಟ್ಟಿಯಾಗಿರ್ತವೆ. ಸೊ ಹೀಗಾಗಿ ನಾವು ಮಹಿಳೆಯರನ್ನೇ ಜಾಸ್ತಿ ಪ್ರೋತ್ಸಾಹಿಸ್ತೀವಿ. ಮತ್ತೊಳ್ಳಿ ಮಹಿಳೆಯರು ಮುಂದೆ ಬರ್ಬೇಕು, ನಮಗೆ ಸ್ವಾವಲಂಬಿ ಆಗಬೇಕು. ಸೊ ಅದು ಒಂದು ಮುಖ್ಯ ಉದ್ದೇಶ. ಇವಾಗ ಯಾರೋ ಒಬ್ಬ ರೈತನಿಗೆ ಜಮೀನಿರಲ್ಲ, ನಿಮ್ಮ ಸಹಜ ಸಮೃದ್ಧ ಸಂಸ್ಥೆ ಯಾವ ರೀತಿ ಅವರಿಗೆ ಹೆಲ್ಪ್ ಮಾಡುತ್ತೆ? ಸರ್ ನಮ್ಮ ಸಹಜ ಸಮೃದ್ಧ ಸಂಸ್ಥೆಯಿಂದ ನಾವು ಒಂದು 3 ಯೋಜನೆಗಳನ್ನು ನಾವು ಸದ್ಯಕ್ಕೆ ನಮ್ಮ ಸಂಸ್ಥೆಯಲ್ಲಿ ನಡೀತಾ ಇದ್ದಾವೆ. ಒಂದು APPI ಅಂತ ಹೇಳಿ ಅಜಿಮ್ PMG ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಅದೇ ರೀತಿ ನಮ್ಮದು ಕ್ರಾಪ್ ಫಾರೆಸ್ಟ್ರಿ ಅಂತೇಳಿ, ಕನ್ಸಪ್ಷನ್ ಆಫ್ ರೆಸಿಲಿಯಂಟ್ ಆರ್ಫನ್ ಕ್ರಾಪ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಫಾರ್ ಹೆಲ್ದಿಯರ್ ಡಯಟ್ಸ್ ಅಂತೇಳಿ. ಸೊ ಇದ್ರದ್ದು ಮೇನು ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ನಾವು ಇದ್ರ ಮುಖಾಂತರ ರೈತರಿಗೆ ಈ ಸಿರಿಧಾನ್ಯಗಳನ್ನ ಇದು ಮಾಡೋದು, ಮತ್ತು ನಾವು ನಿರ್ಲಕ್ಷಿತ ಬೆಳೆ ಅಂತೀವಿ, ಇದ್ರ ಮೇಲೆ ನಾವು ವರ್ಕ್ ಮಾಡ್ತಾ ಇದ್ದೀವಿ ಈ ಪ್ರಾಜೆಕ್ಟಲ್ಲಿ. ಮತ್ತು ಇನ್ನೊಂದು APPI ಅನ್ನೋ ಪ್ರಾಜೆಕ್ಟಲ್ಲಿ ನಾವು ಮುಖ್ಯವಾಗಿ ರೈತರಿಗೆ ಸಾವಯವ ಕೃಷಿ ಒಂದಾಯಿತು, ಮತ್ತು ಯಾರಿಗೆ ಜಮೀನಿಲ್ಲ ಅವ್ರಿಗೆ ಒಂದೊಂದು ಮೇಕೆ ಕೊಡೋ ಮುಖಾಂತರ ನಾವು ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀವಿ. ಅಂದರೆ ಯಾರು ಜಮೀನಿಲ್ಲ, ಕಡು ಬಡವರು ಇರ್ತಾರೆ, ಅವ್ರಿಗೆ ಉಚಿತವಾಗಿ ಮೇಕೆ ಕೊಡ್ತೀವಿ. ಸೊ ಆ ಮೇಕೆನ 6 ತಿಂಗಳಾದ್ಮೇಲೆ ಅದು ಮರಿ ಹಾಕುತ್ತೆ. ಸೊ 2 ಮರಿಯಲ್ಲಿ 1 ಮರಿ ನಮಗೆ ಸಂಸ್ಥೆ ಕೊಡಬೇಕು. ಆ ಮರಿನ ಮತ್ತೆ ನಾವು ಇನ್ನೊಂದು ರೈತರಿಗೆ ನಾವು ಕೊಡ್ತೀವಿ. ಸೊ ಇಲ್ಲಿ ಒಂದು ಗೋಟ್ ಬ್ಯಾಂಕ್ ತರ ಆಗುತ್ತೆ. ಸೊ ಈ ಪದ್ಧತಿನ ನಾವು ಜಮೀನು ರೈತರಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಇನ್ ಕೇಸ್ ಮೇಕೆ ಮರಿ ಹಾಕ್ಲಿಲ್ಲ ಅಥವಾ ಏನೋ ಆಗಿ ಸತ್ತೋಯ್ತು ಅವಾಗ? ಸರ್ ಅದೇನಪ್ಪ ಅಂದ್ರೆ ನಾವು ಇನ್ಸೂರೆನ್ಸ್ ಮಾಡಿರ್ತೀವಿ. ಸೊ ಎಲ್ಲ ಮೇಕೆಗಳ ಇನ್ಸೂರೆನ್ಸ್ ಇರ್ತವೆ. ಸೊ ಇನ್ಸೂರೆನ್ಸ್ ಅಮೌಂಟು ಅವ್ರಿಗೆ ಕ್ಲೇಮ್ ಆಗುತ್ತೆ. ಸೊ ಅದರಿಂದ ನಾವು ಆ ಬರ್ಡನ್ನ ನಾವು ರೈತರ ಮೇಲೆ ಹಾಕೋಕ್ಕಾಗಲ್ಲ. ಅವೆಲ್ಲ ಮೇ ಬಿ ಅದು ಅವ್ರ ಕೈಲೂ ಇರಲ್ಲ. ಸೊ ಹಾಗಾಗಿ ಮತ್ತೊಳ್ಳೆ ಯಾರು ಚೆನ್ನಾಗಿ ನೋಡ್ಕೊಳ್ಳೋ, ನಾವು ಪಶು ಸಖಿ ಅಂತ ನಮ್ಮ ಇದ್ದಾರೆ. ಸೊ ಪ್ರತಿಯೊಂದು 2 ಗ್ರಾಮಕ್ಕೂ ಒಬ್ಬರು ಪಶು ಸಖಿ ಇದ್ದಾರೆ. ಆ ಪಶು ಸಖಿ ಏನು ಮಾಡ್ತಾರೆ ಅಂತಂದರೆ, ಸೊ ಆ ಫೀಲ್ಡಿಗೆ ಪ್ರತಿಯೊಂದು ಮೇಕೆಗಳಿಗೆ ಅವ್ರಿಗೆಲ್ಲ ತರಬೇತಿ ಕೊಟ್ಟಿರ್ತೀವಿ ಪಶು ಸಖಿಯರಿಗೆ. ಸೊ ಅದಕ್ಕೆ ರೋಗ ಬರೋದು, ವ್ಯಾಕ್ಸಿನೇಷನ್ ಮಾಡೋದಾಗಲಿ, ಮತ್ತೊಳ್ಳಿ ಜಂತು ಆಗದಿರೋ ಔಷಧ ಹಾಕೋದು ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಸೊ ಅವರೆಲ್ಲ ರೆಗ್ಯುಲರ್ ವಿಸಿಟ್ ಮಾಡ್ತಾ ಇರ್ತಾರೆ. ಮತ್ತು ಏನಾದರೂ ಅದರ ಹೆಲ್ತ್ ಇದು ತಪ್ಪು ಇದ್ದಿದ್ರು ಸೊ ಇಮಿಡಿಯೇಟಾಗಿ ಅವ್ರ ಕೈಲಾಗಿದ್ರೆ ಅವ್ರು ಇದು ಮಾಡ್ತಾರೆ, ಇಲ್ಲದ್ರೆ ವೆಟರ್ನರಿ ಡಾಕ್ಟರ್ಗೆ ಫೋನ್ ಮಾಡಿ ಕರೆಸಿ ಅವ್ರಿಗೆ ಸಹಾಯ ಮಾಡ್ತಾರೆ. ಸಹಜ ಸಮೃದ್ಧ ಸಂಸ್ಥೆ ಕೇವಲ ಸಿರಿಧಾನ್ಯ ಬೆಳೆಯೋದಕ್ಕೆ ಮಾತ್ರ ಸೀಮಿತವಾಗಿದೆಯಾ ಅಥವಾ ಬೇರೆ ಏನಾದರೂ ಕೆಲಸ ಮಾಡ್ತಾ ಇದೆಯಾ? ಹಾಂ ಸರ್, ಈಗ ನಾವು ಸಿರಿಧಾನ್ಯಕ್ಕಾಗಿ ನಾವು ಮೊದಲು ಹೇಳ್ದಂಗೆ ನಾವು ಒಂದು ಸಿರಿಧಾನ್ಯ ಸಂಸ್ಕರಣಾ ಘಟಕ ಇದೆ. ಅದೇ ರೀತಿ ನಾವು ರೈತರು ಅಕ್ಕಡಿ ಕಾಳು ಬೆಳೀತಾರೆ. ಅಕ್ಕಡಿ ಕಾಳು ಅಂದ್ರೆ ನಮ್ಮ ಕಡೆ ಹೆಸರು ಕಾಳು, ಅಲಸಂದಿ ಕಾಳು ಇವನ್ನೆಲ್ಲ ಅಕ್ಕಡಿ ಬೆಳೆಯಾಗಿ ಬೆಳೀತಾರೆ. ಸೊ ಇತ್ತಿತ್ತಲಾಗಿ ಏನಾಗ್ತಿದೆ ಅಂದ್ರೆ, ಇದ್ರ ಮೇಲೆ ಅವರು ಕಾಳುಗಳು ಇರ್ತವೆ, ಯಾರು ಮನೇಲಿ ಬೀಳಿಸ್ದೇನೆ ಆಲ್ಮೋಸ್ಟ್ ಎಲ್ಲ ಮಾರ್ಕೆಟಿಂದ ಬೆಳೆ ಇರ್ತಂದು ಇದು ಮಾಡ್ಕೊತಿದ್ದಾರೆ. ಸೊ ಅದಕ್ಕಾಗಿ ಏನು ಮಾಡಿದ್ವಿ, ನಾವು ಒಂದು ಬೇಳೆ ಸಂಸ್ಕರಣಾ ಘಟಕನ ನಾವು ಇಲ್ಲಿ ಇದು ಮಾಡಿದ್ವಿ. ಒಂದು ಮಹಿಳಾ ಸಂಘ, ವಿನಾಯಕ ಸ್ವಸಹಾಯ ಸಂಘ ಅಂತ ಹೇಳಿ ಅದು ನಡೆಸುತ್ತೆ. ಮುಖ್ಯವಾಗಿ ಜವಾರಿ ಕಾಳುಗಳ ಮೇಲೆ ಜಾಸ್ತಿನ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಇಲ್ಲಿ ಏನ್ ಮಾಡ್ತಾರೆ, ರೈತರು ಅವ್ರಿಗೆ ಏನೇನು ಬೆಳೆದಿರೋ ಕಾಳುಗಳನ್ನ ಇಲ್ಲಿ ಬಂದು ಮಿಲ್ ಮಾಡ್ಕೊಂಡು ಹೋಗ್ತಾರೆ. 6 ರೂಪಾಯಿಗೆ ಪ್ರತಿ ಕೆಜಿಗೆ ಅಂತ ಹೇಳಿ ಅವ್ರು ಮಿಲ್ ಮಾಡ್ಕೊಂಡು ಹೋಗ್ತಾರೆ. ಅದು ಅವ್ರಿಗೆ ಒಂದು ಮಹಿಳಾ ಸಂಘಕ್ಕೂ ಒಂದು ಇನ್ಕಮ್ ಆಗುತ್ತೆ, ಮತ್ತು ರೈತರಿಗೆ ಒಂದು ಕ್ಲೀನಾಗಿ ಬೆಳೆ ಸಿಗುತ್ತೆ. ಅದೇ ರೀತಿ ನಾವು ಜಾಸ್ತಿ ಅಂದರೆ ನಮ್ಮ FPO ಮೂಲಕ ನಾವು ಬೆಳೆಗಳನ್ನ ಮಾರ್ಕೆಟ್ ಮಾಡ್ತೀವಿ. ಈ ಸಂಘ ಏನು ಮಾಡುತ್ತೆ, ರೈತರ ಹತ್ರ ಬೆಳೆಗಳನ್ನ ಖರೀದಿ ಮಾಡುತ್ತೆ. ನಾವು ತೊಗರಿನ ಸ್ವಲ್ಪ ಜಾಸ್ತಿ ಜವಾರಿ ತೊಗರಿನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಜವಾರಿ ತೊಗರಿದ ಒಂದು ಮುಖ್ಯ ಗುಣಲಕ್ಷಣ ಏನಪ್ಪ ಅಂತಂದರೆ, ಸೊ ಇದಕ್ಕೆ ಜವಾರಿ ತೊಗರಿ ಆಲ್ಮೋಸ್ಟ್ ಎಲ್ಲ ಹುಳ, 2 ಬೆಳೆ ಆದರೆ 1 ಬೆಳೆ ಆಲ್ಮೋಸ್ಟ್ ಹುಳ ತಿಂದ್ಕೊಂಡ್ಬಿಟ್ಟಿರುತ್ತೆ, ಇನ್ನೊಂದು ಬೆಳೆ ಉಳಿದಿರುತ್ತೆ, ಆದರೆ ತುಂಬ ರುಚಿಯಾಗಿರುತ್ತೆ. ಸೊ ಅದನ್ನೇನು ಮಾಡ್ತೀವಿ ನಾವು, ಅದನ್ನು ಈಗ ನಾರ್ಮಲ್ ಆಗಿ ಡೈರೆಕ್ಟ್ ಬೆಳೆಯಲ್ಲ ನಾವು, ಅದನ್ನೆಲ್ಲ ನೀರಲ್ಲಿ ಫಸ್ಟಿಗೆ ಗ್ರೇಡ್ ಮಾಡಿಕೊಂಡು ನೀರಲ್ಲಿ ನೆನೆ ಹಾಕಿ 2 ದಿನ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಅದು ಮಿಲ್ಲಿಂಗ್ ಮಾಡಿ ಕೈಲೇ ಸ್ವಚ್ಛ ಮಾಡ್ತಾರೆ ಎಲ್ಲ. ಸೊ ಹೀಗಿರುವಾಗ ಇದಕ್ಕೆ ಹೆವಿ ಡಿಮಾಂಡ್ ಇದೆ ಸರ್. ಇವಾಗ ನಾವು ಮಾರ್ಕೆಟಲ್ಲಿ ನೋಡಿದ್ರೆ, ಈಗ ತೊಗರಿ ಬೆಳೆ ನೋಡಿದ್ರೆ ಅಂದಾಜು ನಿಮ್ಗೆ 110-120 ರೂಪಾಯಿ ಕೆಜಿ ಇದೆ. ಆದರೆ ನಮ್ಮ ಈ ಜವಾರಿ ಬೆಳೆಗಳು 190 ರೂಪಾಯಿ ಕೆಜಿ, 240 ರೂಪಾಯಿ ಕೆಜಿ ತನಕ ವ್ಯಾಪಾರ ಮಾಡ್ತೀವಿ ನಾವು. ಸೊ ಇದರಿಂದ ಏನಾಗಿದೆ, ಜನಗಳಿಗೆ ಉತ್ತಮ ಆಹಾರ ಬೇಕು. ಸೊ ಜವಾರಿ ಕಾಳುಗಳು ಬಹಳ ರುಚಿಯಾಗಿರ್ತವೆ ಮತ್ತು ಬೇಗ ಕುದಿಯುತ್ತೆ. ಆಮೇಲೆ ಸಾಂಬಾರು ನೀವು ಮಾಡಿದಾಗ ಸಹ, ಈಗ ನಾವು ಏನು ಪಾಲಿಶ್ ಮಾಡಿರೋ ಬೆಳೆ ತೊಗೊಂಬರ್ತೀವಿ ಹೈಬ್ರಿಡ್ ಬೆಳೆಗಳು, ಅವು ಭಾಳ ಅಂತಂದರೆ 1 ದಿನ ಆದಮೇಲೆ ಇವತ್ತು ಅಡುಗೆ ಮಾಡಿದ್ರೆ ಸಂಜೆ ಅಥವಾ ನಾಳೆ ಬೆಳಗ್ಗೆ ಅನ್ನೋಳಗೆ ಹಳಸೋಗ್ಬಿಡುತ್ತೆ. ಇದಾದರೆ 1-2 ದಿನ ನೀವು ಆರಾಮಾಗಿ ಇಟ್ಕೊಂಡು ಊಟ ಮಾಡ್ಬೋದು, ಅಷ್ಟು ಒಳ್ಳೆ ರುಚಿ ಕೊಡುತ್ತೆ.
ನಿಮ್ಮ ಸಹಜ ಸಮೃದ್ಧಿ ಸಂಸ್ಥೆ ಕಡೆಯಿಂದ ರೈತರಿಗೆ ಬೀಜ ಕೊಟ್ರಿ ಮತ್ತೆ ವಾಪಸ್ ತಗೊಂಡ್ರಿ, ಜಮೀನಿಲ್ಲದಲ್ಲೇ ಇರೋ ರೈತರಿಗೆ ಮೇಕೆ ಕೊಟ್ರಿ, ಇನ್ನು ರೈತರು ಗಿಡಗಳು ಬೆಳಿಬೇಕು ಮತ್ತೆ ನಮ್ಗೆ ಉತ್ತಮ ಗೊಬ್ಬರ ಬೇಕು, ಇವ್ರಿಗೆಲ್ಲ ಯಾವ ರೀತಿ ಸಹಾಯ ಮಾಡ್ತಾ ಇದ್ದೀರಾ? ಸೊ ನಮ್ಮ ಮೊದಲಿಗೆ ಗೊಬ್ಬರಗಳಂತ ಬಂದಾಗ ನಾವು ನಮ್ಮದೇ ಆದ ಸ್ವಸಹಾಯ ಸಂಘಗಳ ಒಂದೊಂದು ಸ್ವಸಹಾಯ ಸಂಘಗಳು ಒಂದೊಂದು ಗೊಬ್ಬರಗಳನ್ನ ತಯಾರು ಮಾಡ್ತವೆ, ಸಾವಯವ ಗೊಬ್ಬರಗಳನ್ನ. ಸೊ ಮೊದಲನೇದಾಗಿ ನಾವು ನೋಡಿರ್ಬೋದು ವರ್ಮಿ ಕಂಪೋಸ್ಟು. ಸೊ ವರ್ಮಿ ಕಂಪೋಸ್ಟು ನಮ್ಮ ಕುಂಕೂರಲ್ಲಿ ಒಂದು ಸಂಘ ಇದೆ, ಅದು ವರ್ಮಿ ಕಂಪೋಸ್ಟ್ ಮಾಡುತ್ತೆ. ಸೊ ಅದನ್ನ ವರ್ಮಿ ಕಂಪೋಸ್ಟ್ ನಾವು ಡೈರೆಕ್ಟ್ ವರ್ಮಿ ಕಂಪೋಸ್ಟ್ ಕೊಡಲ್ಲ, ಅದನ್ನ ಎನ್ರಿಚ್ ಮಾಡ್ಕೊಡ್ತೀವಿ. ಅದಕ್ಕೆ ಬೇವಿನ ಹಿಂಡಿ ಹಾಕೋದಾಗ್ಲಿ, ಬೋನ್ ಮೀಲ್ ಹಾಕೋದಾಗ್ಲಿ, ಟ್ರೈಕೋಡರ್ಮಾ ಹಾಕೋದಾಗ್ಲಿ, ಅದನ್ನ ಎನ್ರಿಚ್ ಮಾಡಿ ಎಲ್ಲ ರೈತರಿಗೆ ಕೊಡ್ತೀವಿ. ಅದೇ ರೀತಿ ನಾವು ಫಿಶ್ ಟಾನಿಕ್ ಅಂತೀವಿ. ಫಿಶ್ ಟಾನಿಕ್ ಅಂತಂದ್ರೆ ಇದು ಮೀನನ್ನ ಕಟ್ ಮಾಡಿ ಮತ್ತೆ ನಾವು ಜಾಗರಿ ಎಲ್ಲ ಸೇರಿಸಿ ಅದನ್ನ ಫರ್ಮೆಂಟ್ ಮಾಡಿ ಮಾಡೋ ಇದು. ಸೊ ಇದು ಇಕ್ವಲೆಂಟ್ ಟು ಯೂರಿಯಾ. ನಾವು ಏನು ಯೂರಿಯಾ ಗಿಡಕ್ಕೆ ಕೊಟ್ಟಾಗ ಕ್ವಿಕ್ ರೆಸ್ಪಾನ್ಸ್ ಬರುತ್ತೆ, ಸೊ ಫಿಶ್ ಟಾನಿಕ್ ಕೊಟ್ಟಾಗೂ ಒಂದು ಕ್ವಿಕ್ ರೆಸ್ಪಾನ್ಸ್ ಬರುತ್ತೆ. ಸೊ ಹೈಲಿ ನೈಟ್ರೋಜನ್ ರಿಚ್ ಇದು ಅದು. ಸೊ ಅದನ್ನ ಫಿಶ್ ಟಾನಿಕ್ ನಾವು ರೈತರಿಗೆ ಕೊಡ್ತೀವಿ ನಮ್ಮ ದೇವದಾನ ಮುಖಾಂತರ. ಅದೇ ರೀತಿ ನಾವು ಭೂದೇವ ಅಂತ ಒಂದು ಗೊಬ್ಬರ ಇದೆ, ಇದು ನಮ್ಮ ಮೇಕೆ ಗೊಬ್ಬರನ ಎನ್ರಿಚ್ ಮಾಡ್ಕೊಡ್ತೀವಿ ನಾವು ಇದನ್ನ. ಸೊ ಮೇಕೆ ಗೊಬ್ಬರಕ್ಕೆಲ್ಲ ನಾವು ಇದನ್ನೆಲ್ಲ ಟ್ರೈಕೋಡರ್ಮ್ ಆಗಲಿ ಮತ್ತು ಮೆಟ್ರಾಸಿಯಮ್ ಆಗಲಿ ಪ್ರತಿಯೊಂದು ಎನ್ರಿಚ್ ಮಾಡಿ ಕೊಡ್ತೀವಿ. ಅದೇ ರೀತಿ ನಾವು ಕೀಟಗಳ ಹತೋಟಿಗಾಗಿ ನಾವು ಸ್ಟಿಕ್ಕಿ ಟ್ರ್ಯಾಪ್ ನಾವೇ ನಮ್ಮ ಸಂಘಗಳೇ ಮಾಡ್ತೇವೆ, ಸ್ಟಿಕ್ಕಿ ಟ್ರ್ಯಾಪ್ ಮಾಡ್ತವೆ. ಅದೇ ರೀತಿ ಇನ್ನೊಂದು ಪೂಚಿ ಮರಂದು ಅಂತ ಬರುತ್ತೆ. ಸೊ ಪೂಚಿ ಮರಂದು ಅನ್ನೋದು ಒಂದು ಹರ್ಬಲ್ ಎಕ್ಸ್ಟ್ರಾಕ್ಟ್. ಅದು ಅಂದರೆ ಒಂದು 10 ವಿಷಪೂರಿತ ಎಲೆಗಳನ್ನ ತೆಗೆದುಕೊಂಡು ಅದರಿಂದ ನಾವೇನು ಮಾಡ್ತೀವಿ, ಈ ಪೂಚಿ ಮರಂದು ಔಷಧಿನ ತಯಾರು ಮಾಡ್ತೀವಿ. ಸೊ ಇದನ್ನ ನಾವೇನು ಮಾಡ್ತೀವಿ, ಇದು ಒಂದು ಮಹಿಳಾ ಸಂಘ ತಯಾರು ಮಾಡುತ್ತೆ. ಅಂದರೆ ಉದಾಹರಣೆಗೆ ನಾವು ವಿಷ ಅಂತಂದರೆ ಈಗ ಲಕ್ಕಿ ಸೊಪ್ಪಾಗಿರ್ಬೋದು, ವಿಷಮಧಾರೆ, ಮತ್ತೊಳ್ಳಿ ಇದು ಯಾವುದು ಪಪಾಯ ಎಲೆ ಆಗಿರ್ಬೋದು, ಮತ್ತೊಳ್ಳಿ ಲೌಡ್ಸರ್ ಆಗಿರ್ಬೋದು, ಈ ಥರ ಎಲ್ಲ ಇವನ್ನ ಹಾಕ್ಕೊಂಡು ನಾವು ತಯಾರು ಮಾಡಿ ಅದನ್ನ ಸೇಲ್ ಸಹ ನಾವು FPO ಮುಖಾಂತರ ಮಾಡ್ತೀವಿ. ಸೊ ಇನ್ನು ಗಿಡಗಳಂತ ಬಂದಾಗ ನಮ್ಮದೇ ಒಂದು ನರ್ಸರಿ ಇದೆ. ಸೊ ನರ್ಸರಿಲಿ ನಾವು ಕಸಿ ಮಾಡಿದ ಮಾವುಗಳು ಅಂದರೆ ಅಲ್ಫಾನ್ಸ್ ಆಗಿರ್ಬೋದು, ದಶೇರಿ ಆಗಿರ್ಬೋದು, ಮಾವಿನ ಸಸಿಗಳನ್ನು ನಾವು ರೈತರಿಗೆ ಕೊಡ್ತೀವಿ. ತೆಂಗಿನ ಸಸಿ, ತಿಪ್ಟೂರು ಟಾಲ್ ತೆಂಗಿನ ಸಸಿಗಳಿದ್ದಾವೆ. ಆಮೇಲೆ ನಮ್ಮ ಹತ್ರ ಹಲಸಿನ ಗಿಡಗಳಿದ್ದಾವೆ, ಕೆಂಪು ಹಲಸು, ಸಿದ್ದು ಹಲಸು, ಶಂಕರ ಹಲಸು, ಎಲ್ಲ ಹಲಸಿನ ಸಸಿಗಳಿದ್ದಾವೆ. ಮತ್ತೊಳ್ಳೆ ರೈತರಿಗೆ ಹತ್ತಿ ಹಣ್ಣಾಗಿರ್ಬೋದು, ಎಲ್ಲ ನರ್ಸರಿ ನಮ್ಮದೇ ಆದ ನರ್ಸರಿ ಇದೆ. ಸೊ ನರ್ಸರಿ ಮುಖಾಂತರ ನಾವು ರೈತರಿಗೆ ಸಸಿಗಳನ್ನು ಸಹ ನಾವು ಕೊಡ್ತೇವೆ. ಸಹಜ ಸಮೃದ್ಧಿ ಸಂಸ್ಥೆ ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲ, ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೆ? ಸೊ ಸಹಜ ಸಮೃದ್ಧಿ ಅನ್ನೋ NGO. ಸೊ ಇದು ಯಾವುದೇ ಲಾಭಕ್ಕೋಸ್ಕರ ಮಾಡಲ್ಲ. ಸೊ ರೈತರ ಏಳಿಗೆಗಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಸಾವಯವ ಕೃಷಿನ ಜಾಸ್ತಿ ನಾವು ಒತ್ತು ಕೊಡಲು ರೈತರು ಮಾಡ್ಬೇಕಂತೇಳಿ ನಾವು ಈಗ ಇದೆಲ್ಲ ಮಾಡ್ತಾ ಇರೋದು. ಸೊ ನಾವು ಏನಪ್ಪ ಅಂತಂದರೆ, ಸೊ ನಾವು ಇದನ್ನ ಮತ್ತೆ ಹೇಳಿ ರೈತರಿಗೆ ಯಾವ ಥರ ಲಾಭ ಅಂದರೆ FPO ಮುಖಾಂತರ ಲಾಭ ಆಗುತ್ತೆ ಅಂದ್ಕೊಂಡಿವಿ. ಸೊ ನಮ್ಮದೇ ಆದ ದೇವದಾನ ರೈತೋತ್ಪಾದಕರ ಕಂಪನಿ ಅಂತೇಳಿ ಒಂದು FPO ಮಾಡಿದ್ದೀವಿ. ಸೊ ಈ FPO ಮುಖಾಂತರ ರೈತರ ಖರೀದಿ ಆಗಲಿ ವ್ಯಾಪಾರ ಆಗಲಿ ಅದ್ರ ಮುಖಾಂತರ ನಾವು ಮಾಡ್ತೀವಿ. ನಮ್ಮ FPOಗಳು ರೈತರ ಖರೀದಿ ಮಾಡಾದ್ಮೇಲೆ ಸೊ ನಾವು ಕೆಲವೊಂದಿಷ್ಟು ಬಲ್ಕ್ ಪ್ರೊಸೆಸಿಂಗ್ ಯೂನಿಟ್ಗಳಿಗೆ ನಾವು ಕಳಿಸ್ತೀವಿ. ಸೊ ಮಿಲೆಟ್ನಾಗೆಲ್ಲ ಬಲ್ಕ್ ಪ್ರೊಸೆಸಿಂಗ್ ಯೂನಿಟ್ ಕಳಿಸ್ತೀವಿ. ಆಮೇಲೆ ನಮ್ಮ ರಿಟೇಲ್ ಔಟ್ಲೆಟ್ಗಳಿದ್ದಾವೆ. ಸೊ ನಾವು ಬರೀ ಸಿರಿಧಾನ್ಯ ಅಕ್ಕಿ ಮತ್ತು ಹಳ್ಳಿ ಬೆಳೆಕಾಳುಗಳು ಅಷ್ಟೇ ಅಲ್ಲದೆ, ಸೊ ನಾವು ಸಿರಿಧಾನ್ಯ ಮಾಲ್ಟ್ ಮಾಡೋದಾಗಲಿ, ಸಿರಿಧಾನ್ಯ ಚಕ್ಲಿ ಮಾಡೋದಾಗಲಿ, ಸಿರಿಧಾನ್ಯ ಶಾವಿಗೆ ಮಾಡೋದಾಗಲಿ, ಈ ಥರ ಎಲ್ಲ ವ್ಯಾಲಿಡಿಟಿ ತುಂಬ ಇದಾವೆ ನಮ್ಮ. ಅವೆಲ್ಲ ಒಂದೊಂದು ಸಂಘ, ಶಾವಿಗೆ ಒಂದು ಸಂಘ ಮಾಡುತ್ತೆ, ಚಕ್ಲಿ ಒಂದು ಸಂಘ ಮಾಡುತ್ತೆ. ಇದನ್ನೆಲ್ಲ ಪ್ರತಿಯೊಂದು ನಾವು ಮಾಡ್ತಿದ್ದೀವಿ. ಸೊ ಇದೆಲ್ಲ ಪ್ಯಾಕಿಂಗ್ ಎಲ್ಲ ಬಂದ್ಬಿಟ್ಟು ದೇವದಾನ ಎಲ್ಲ ಪ್ಯಾಕಿಂಗ್ ಮಾಡುತ್ತೆ. ನಮ್ದು FSL ಲೈಸೆನ್ಸ್ ಸಹ ಇದೆ. ಸೊ ಅದ್ರ ಮುಖಾಂತರ ನಾವು ನಮ್ಮ ರಿಟೇಲ್ ಔಟ್ಲೆಟ್ಗಳಿಗೆ ನಾವು ಕೊಡ್ತೀವಿ. ಸೊ ರಿಟೇಲ್ ಔಟ್ಲೆಟ್ಗಳಿಂದ ಸೊ ಮುಂದೆ ವ್ಯಾಪಾರ ಆಲ್ಮೋಸ್ಟ್ ಆರ್ಗಾನಿಕ್ ರಿಟೇಲ್ ಔಟ್ಲೆಟ್ಗೆ ಕೊಡ್ತೀವಿ. ಸೊ ಅದ್ರ ಮುಂದೆ ಜಾಸ್ತಿ ನಮ್ಮ ಕನ್ಸ್ಯೂಮರ್ಸ್ಗೆ ಮುಟ್ತೀವಿ. ಅದೇ ರೀತಿ ನಾವು ಇಲ್ಲಿ ಕೊಟ್ಟಾದ್ಮೇಲೂ ಸಹ ಸೊ ಜನಗಳಿಗೆ ಜಾಸ್ತಿ ಅವೇರ್ನೆಸ್ ಇರೋದಿಲ್ಲ ಸಿರಿಧಾನ್ಯ ಬಗ್ಗೆ ಆಗಲಿ, ಸಾವಯವ ಬಗ್ಗೆ ಆಗಲಿ ಅಂಥೇಳಿ. ಸೊ ನಾವು ಪ್ರತಿಯೊಂದು ಗ್ರಾಮಗಳಲ್ಲೂ ಅಥವಾ ಪ್ರತಿಯೊಂದು ಸಿಟಿಗಳಲ್ಲಿ ನಾವು ಅವೇರ್ನೆಸ್ ಕ್ಯಾಂಪೇನ್ಗಳನ್ನು ಮಾಡ್ತೀವಿ. ಅದೇ ರೀತಿ ಮೇಳಗಳನ್ನು ಮಾಡ್ತೀವಿ. ಸೊ ನಾವು ಕಳೆದ ಲಾಸ್ಟ್ ಶನಿವಾರ ಭಾನುವಾರ ನಾವು ಹಲಸು ಮೇಳನ ಆರ್ಗನೈಸ್ ಮಾಡಿದ್ವಿ. ಸೊ ಮೈಸೂರಲ್ಲಿ ಹಲಸು ಮೇಳ ಮಾಡ್ತೀವಿ. ಮತ್ತು ಗೆಡ್ಡೆ ಗೆಣಸುಗಳ ಮೇಳ ಮಾಡ್ತೀವಿ. ಗೆಡ್ಡೆ ಗೆಣಸು ಸಹ ಒಂದು ನಿರ್ಲಕ್ಷಿತ ಬೆಳೆಗಳು. ಸೊ ನಮ್ಮ HD ಕೋಟೆ ಭಾಗದಲ್ಲೆಲ್ಲ ಕಾಡಿಗೆ ಜಾಸ್ತಿ, ಅಲ್ಲಿ ಎಲ್ಲ ಥರ ಗೆಡ್ಡೆ ಗೆಣಸನ್ನ ಬೆಳಿತೀವಿ. ನೀಲಿ ಕಾಚಲು, ಕೈ ಕಾಚಲು, ಉಂಡೆ ಕಾಚಲು, ಈ ಥರ ಎಲ್ಲ ಗೆಡ್ಡೆ ಗೆಣಸನ್ನ ಬೆಳಿತೀವಿ. ಸೊ ಅಲ್ಲಿ ಟ್ರೈಬಲ್ಸ್ ಇದೆ, ಅವ್ರ ಜೊತೆ ನಾವು ತೊಗೊಂಬಂದು ನಾವು ಅದನ್ನು ಮೇಳಗಳಲ್ಲಿ ಅವ್ರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟು ಒಳ್ಳೆ ಲಾಭ ಸಿಗೋ ಥರ ನಾವು ಮಾಡ್ತಾಯಿದ್ದೀವಿ. ಸೊ ಇದಿಷ್ಟು ನಾವು ಸಹಜ ಸಮೃದ್ಧಿ ಅವೇರ್ನೆಸ್ ಕ್ರಿಯೇಷನ್ ಫ್ರಮ್ ಫಾರ್ಮ್ ಟು ಪ್ಲೇಟ್ ಅಲ್ಲಿವರೆಗೂ ನಾವೆಲ್ಲನೂ ಕವರ್ ಮಾಡ್ತೀವಿ. ನಿಮ್ಮ ಸಂಸ್ಥೆಯ ಅಡಿಯಲ್ಲಿ ದೇವಧಾನ್ಯ FPO ಮಾತ್ರ ಇದೆಯಾ ಅಥವಾ ಬೇರೆ ಯಾವುದಾದ್ರೂ ಇದೆಯಾ? ಸೊ ನಮ್ಮ ಸಂಸ್ಥೆಯದು ಬರೀ ದೇವದಾನ್ಯ FPO ಅಲ್ಲದೆ ನಮ್ದು ಇನ್ನೂ 3 FPOಗಳಿದ್ದಾವೆ. ಮೊದಲೇದಾಗಿ ಹುಲಿಕಾಡು ರೈತೋತ್ಪಾದಕ ಕಂಪನಿ ಅಂತೇಳಿ, ಇದು HD ಕೋಟೆ ತಾಲೂಕಲ್ಲಿದೆ, ನೂಲ್ಕುಪ್ಪೆನ ಗ್ರಾಮದಲ್ಲಿದೆ. ಸೊ ಇದೇನಪ್ಪ ಅಂದರೆ ಮುಖ್ಯವಾಗಿ ಸಾವಯವ ತರಕಾರಿಗಳ ಮೇಲೆ ಕೆಲಸ ಮಾಡುತ್ತೆ. ಸೊ ಸಾವಯವ ತರಕಾರಿಗಳನ್ನ ಅಲ್ಲಿ ರೈತರ ಹತ್ರ ಬೆಳೆಸಿ ಅದನ್ನು ಖರೀದಿ ಮಾಡಿ ಸೊ ಸಿಟಿಯಲ್ಲಿ ಅದನ್ನ ಸೇಲ್ಸ್ ಮಾಡುತ್ತೆ. ಅದೇ ರೀತಿ ನಮ್ಮದು ಸಹಜ ಸೀಡ್ಸ್ ಅಂತ ಇದೆ. ಇದು ದೇಸಿ ಬೀಜಗಳನ್ನು ಸಂರಕ್ಷಣೆ ಮಾಡೋದು ಮತ್ತು ಹೊಳ್ಳಿ ದೇಸಿ ಬೀಜಗಳನ್ನು ಸೇಲ್ಸ್ ಮಾಡೋದು. ನೀವು ನೋಡ್ಬೋದು SahajaSeeds.com ಅಂತ ಹೊಡೆದ್ರೆ ನಿಮಗೆ ನಮ್ಮ ಗೂಗಲೆಲ್ಲ ಸಿಗುತ್ತೆ. ಸೊ ಅದ್ರ ಮುಖಾಂತರ ಎಲ್ಲ ದೇಸಿ ಬೀಜಗಳನ್ನು ನಾವು ಸಹಜ ಸೀಡ್ಸ್ ಮುಖಾಂತರ ನಾವು ವ್ಯಾಪಾರ ಮಾಡ್ತೀವಿ. ಅದೇ ರೀತಿ ನಮ್ಮದೇ ಆದ ಸಹಜ ಆರ್ಗ್ಯಾನಿಕ್ಸ್ ಅಂತ ಇದೆ, ಸಹಜ ಸಮೃದ್ಧಿ ಅಡಿಯಲ್ಲೇ ಇದೆ ಸ್ಥಾಪನೆ ಆಗಿದ್ದು. ಈ ಸಹಜ ಆರ್ಗ್ಯಾನಿಕ್ಸ್ ಬೆಂಗಳೂರಲ್ಲಿ ಸ್ಥಾಪಿತವಾಗಿದೆ. ಸೊ ಬೆಂಗಳೂರಲ್ಲಿ ಪ್ರತಿಯೊಂದು ಎಲ್ಲ ಸಾವಯವ ಉತ್ಪನ್ನಗಳನ್ನು ಸಹಜ ಸೀಡ್ಸ್ ಕೊಡುತ್ತೆ. ಅಂದರೆ ಅದರ ಎಲ್ಲ ಗ್ರಾಸರಿ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಪ್ರತಿಯೊಂದನ್ನು ನಮ್ಮ ಸಹಜ ಆರ್ಗ್ಯಾನಿಕ್ಸ್ ಕವರ್ ಮಾಡುತ್ತೆ. ನೀವು ಆನ್ಲೈನ್ ಮುಖಾಂತರ ಸಹ ನೀವು ಅಲ್ಲಿ ಆರ್ಡರ್ ಮಾಡ್ಬೋದು. ನಮ್ಮದೇ ಆದ ರಿಟೇಲ್ ಔಟ್ಲೆಟ್ಗಳು ಸಹ ಇದಾವೆ ಬೆಂಗಳೂರಲ್ಲಿ, ಸಹಜ ಆರ್ಗ್ಯಾನಿಕ್ಸ್ ಅಂತ ಹೇಳಿ.
ಇನ್ನು ಸಾಕಷ್ಟು ರೈತರಿಗೆ ಆಸಕ್ತಿ ಇರುತ್ತೆ, ನಾವು ಸಹಜ ಸಮೃದ್ಧಿ ಸಂಸ್ಥೆ ಜೊತೆ ಜಾಯ್ನ್ ಆಗಬೇಕು, ನಾವು ಬೆಳಿಬೇಕು ಆರ್ಗ್ಯಾನಿಕ್ ಅಂತ. ಸೊ ಆ ಜಿಲ್ಲೆಯ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಸರ್ ಮೊದಲೇದಾಗಿ ಅವ್ರಿಗೆ ನಾವು ಬೀಜ ಅಂತ ಬಂದಾಗ ನಮ್ಮ ಬೀಜ ಬ್ಯಾಂಕ್ ಮುಖಾಂತರ ಅವರು ಬೀಜನ ಖರೀದಿ ಮಾಡ್ಕೋಬಹುದು. ಅದೇ ರೀತಿ ಅವರು ನಮ್ಮ ಇದೆಯಲ್ಲ ಸರ್, ಏನು ರೈತ ಕಂಪ್ನಿ ಇದೆಯಲ್ಲ, ಅವ್ರು ಬೆಳೆದಂಥ ಸರಕುಗಳನ್ನ ಇನ್ ಕೇಸ್ ಏನಾದರೂ ನಮ್ಮ ದೇವದಾನಕ್ಕೆ ಡಿಮಾಂಡ್ ಇತ್ತಪ್ಪ ಅಂದರೆ, ರಿಕ್ವೈರ್ಮೆಂಟ್ ಇತ್ತಪ್ಪ ಅಂದರೆ ನಾವು ಖರೀದಿ ಸಹ ಮಾಡ್ತೀವಿ. ನಮ್ಮ ಇಲ್ಲಿ ಹಲವಾರು ರೈತರಿದ್ದಾರೆ, ಇಲ್ಲಿ ಸಾವಯವ ಕೃಷಿಕರು ಇದೆಲ್ಲ ರೈತರಿದ್ದಾರೆ, ಮತ್ತು ಒಳ್ಳೆ ಪ್ರಗತಿಪರ ರೈತರಿದ್ದಾರೆ. ಸೊ ಅವ್ರು ಏನಾದರೂ ಕಲಿಯಬೇಕಿತ್ತಪ್ಪ ಅಂತಂದರೆ ನಾವು ನಮ್ಮ ಅವ್ರನ್ನ ಕರ್ಕೊಂಡು ನಮ್ಮ ರೈತರನ್ನ ಎಲ್ಲ ಅಡ್ರೆಸ್ ಎಲ್ಲ ಮಾಹಿತಿ ಎಲ್ಲ ಕೊಡ್ತೀವಿ. ಅವ್ರು ವಿಸಿಟ್ ಮಾಡ್ಬೋದು, ಅವ್ರ ಜೊತೆ ಮಾತಾಡ್ಬೋದು, ಚರ್ಚೆ ಮಾಡಿಕೊಂಡು ಅವ್ರು ಯಾವ ಥರ ಮುಂದುವರಿಬೋದು ಅಂತ ಅದನ್ನ ಅವರು ತೊಗೋಬೋದು. ಮತ್ತು ಅವ್ರಿಗೆ ಹೆಚ್ಚಿನ ಮಾಹಿತಿಯನ್ನು ಸಾವಯವ ಕೃಷಿ ಮೇಲೆ ಬೇಕಾಗಿತ್ತು ಅಂದರೆ ಸೊ ನಮ್ಮ ಸಹಜ ಸಮೃದ್ಧಿ ಆಫೀಸಿಗೆ ಬಂದರೆ, ತಿಮ್ಮಾಪುರದ ಆಫೀಸಿಗೆ ಬಂದರೆ ನಾವು ಸಹ ಅವರಿಗೆ ಹೇಳ್ಕೊಡ್ತೇವೆ. ಇನ್ನು ಕೊನೆಯದಾಗಿ ನಮ್ಮ ರೈತರಿಗೆ ಏನು ಹೇಳಬೇಕು ಅಂತ ಇಷ್ಟಪಡ್ತೀರಾ ನಿಮ್ಮ ಸಹಜ ಸಮೃದ್ಧಿ ಸಂಸ್ಥೆ ಕಡೆಯಿಂದ? ಈಗ ನೋಡ್ತಿರೋ ರೈತರಿಗೆಲ್ಲ ಒಂದು ಮುಖ್ಯ ಏನು ಜಾಸ್ತಿ ಹೇಳೋದೇನಂತಂದರೆ, ನೀವು ರೈತರು ಆಲ್ಮೋಸ್ಟ್ ಇವಾಗ ಸಾವಯವ ಕೃಷಿ ಕಡೆ ಜಾಸ್ತಿ ನಾವು ಒಲವು ತೋರಬೇಕಾಗಿದೆ. ಯಾಕಂದರೆ ನಾವು ಮಾರ್ಕೆಟಲ್ಲಿ ನೋಡ್ತಾ ಇದ್ದೀವಿ, ಎಲ್ಲನೂ ಕೆಮಿಕಲ್ಗಳು ಜಾಸ್ತಿ ಇದ್ದಾವೆ. ಸೊ ದಿನನಿತ್ಯ ಏನಾಗ್ತಿದ್ದಾವೆ, ಕ್ಲಿನಿಕ್ಗಳು ಜಾಸ್ತಿ ಆಗ್ತಿದ್ದಾವೆ, ರೋಗಗಳು ಜಾಸ್ತಿ ಆಗ್ತಿದ್ದಾವೆ. ಸೊ ಇದನ್ನ ನಾವು ತಡೆಗಟ್ಟಬೇಕು. ಮೊದಲಿಗೆ ನಾವು ನಮ್ಮ ಉತ್ಪನ್ನ, ನಾವು ಮನೆ ತಿನ್ನೋರ ಏನು ಬೆಳೆಗಳನ್ನಾದರೂ ಸಾವಯವದಲ್ಲಿ ಮೊದಲು ಬೆಳೆಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕೆ ಬೇಕಾದಂಥ ಪೂರಕವಾಗಿ ನಮಗೆ ಸಾವಯವ ಕೃಷಿಯಲ್ಲಿ ಮೊದಲನೇ ವರ್ಷಕ್ಕೆ ಲಾಭ ಬರಲ್ಲ, ಒಂದು 3 ವರ್ಷ ಟೈಮ್ ತೊಗೊಳುತ್ತೆ. ಸೊ ಏನೇ ಮಾಡಬೇಕಂತಂದ್ರೆ ಒಂದು ನೀಟಾಗಿ ಪ್ಲ್ಯಾನ್ ಮಾಡಿ ನೀವು ಸಾವಯವ ಕೃಷಿ ಕಡೆಗೆ ಬನ್ನಿ. ಸೊ ಮುಖ್ಯವಾಗಿ ನೀವು ಸಾವಯವ ಕೃಷಿ ಅಂದಾಗ ಜವಾರಿ ಬೀಜಗಳ ಮೇಲೆ ಜಾಸ್ತಿ ನಾವು ಒತ್ತು ಕೊಡ್ರಿ, ಹೈಬ್ರಿಡ್ ಮೇಲೆ ಜಾಸ್ತಿ ಒತ್ತು ಕೊಡ್ಲಿಕ್ಕೆ ಹೋಗಬೇಡ್ರಿ. ಇಷ್ಟು ನಾನು ಸಹಜ ಸಮೃದ್ಧಿ ವತಿಯಿಂದ ಹೇಳ್ತೇನೆ. ಸೊ ನಿಮಗೆ ದೇಸಿ ಬೀಜ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ. ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ನಿಮ್ಮ ಸಹಜ ಸಮೃದ್ಧಿ ಸಂಸ್ಥೆ ಇನ್ನೂ ಇದೇ ರೀತಿ ಒಳ್ಳೆಯ ಕೆಲಸ ಮಾಡಲಿ, ರೈತರಿಗೆ ಇದೇ ರೀತಿ ಉಪಯೋಗ ಆಗುವಂಥ ಕೆಲಸಗಳು ಮಾಡಲಿ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ರೈತ ಅನ್ನ ಕೊಡುವ ದಾತ ಜೀತ